ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾದ ದಲಿತರ ಬಹುಜನರ ಕಣ್ಮಣಿ ದಲಿತರ ಶಕ್ತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನಿರ್ವಾಣ ಹೊಂದಿದ ಸ್ಥಳದಿಂದ ಸಂಪೂರ್ಣ ಒಳ ಮೀಸಲಾತಿ ಜಾರಿಗಾಗಿ ಹರಿಹರದಿಂದ ಪಾದಯಾತ್ರೆ ಆರಂಭಿಸಿದ ಶ್ರೀ ಷಡಕ್ಷರ ಮುನಿ ದೇಶಿಕೇಂದ್ರ ಸ್ವಾಮೀಜಿಯವರು ಪಾದಯಾತ್ರೆ ಸಾಗುತ್ತಿದೆ. ಒಳ ಮೀಸಲಾತಿ ಜಾರಿ ಮಾಡದೆ ಯಾವುದೇ ಹುದ್ದೆಗಳನ್ನು ತುಂಬಕೂಡದು ಎಂದು ಸ್ವಾಮೀಜಿಯವರ ಜೊತೆಗೂಡಿ ದಲಿತ ಮುಖಂಡರು ಪಾದಯಾತ್ರೆಯಲ್ಲಿ ತೊಡಗಿದ್ದಾರೆ. ಶ್ರೀ ಷಡಕ್ಷರ ಮುನಿ ಸ್ವಾಮೀಜಿಯವರ ಪಾದಯಾತ್ರೆಯಲ್ಲಿ ಮೀಸಲಾತಿ ವಿರೋಧಿಗಳಿಗೆ ಹಾಗೂ ಜಾರಿ ಮಾಡದ ಕಾಂಗ್ರೆಸ್ ವಿರುದ್ಧ ಬಹುಜನರ ನಾಯಕರ ಧಿಕ್ಕಾರದ ಕೂಗು. ಹಿರಿಯೂರಿನ ಪಾದುಕೆ ಕುಟೀರದಲ್ಲಿ ಶ್ರೀ ಷಡಕ್ಷರ ಮುನಿ ದೇಶಿಕೇಂದ್ರ ಸ್ವಾಮೀಜಿಯವರು ಚಪ್ಪಲಿ ಒಲಿದು ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ಸ್ವಾಮೀಜಿಯವರ ಪಾದಯಾತ್ರೆಯಲ್ಲಿ ಮಾದಿಗ ಮುಖಂಡರು ಹಾಗೂ ಸಾಮಾಜಿಕ ಹೋರಾಟಗಾರರು ಸಾಥ್ ಕೊಟ್ಟರು. ಈ ಪಾದಯಾತ್ರೆಯು ಬೆಂಗಳೂರಿಗೆ ತಲುಪಿ ಒಳ ಮೀಸಲಾತಿ ಜಾರಿಗಾಗಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಜಾರಿ ಆಗುವ ತನಕ ಧರಣಿ ನಿರಂತರ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನ್ಯಾಯಸಮ್ಮತವಾದ ಮೀಸಲಾತಿ ಜಾರಿ ಮಾಡಿ ಮಾದಿಗರಿಗೆ ಸಾಮಾಜಿಕ ನ್ಯಾಯ ಸಿಗಲೇಬೇಕು ಎಂದು ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಸರ್ಕಾರದ ನಡೆ ಯಾವ ಕಡೆ ಎಂಬುದಕ್ಕೆ 27ಕ್ಕೆ ತೀರ್ಮಾನ.